ಭಾರತ ದೇಶವು ಆಧ್ಯಾತ್ಮಿಕ ನಾಡ. ಅನಾದಿ ಕಾಲದಿಂದಲೂ ಆತ್ಮಶೋಧನೆಯಲ್ಲಿ ತೊಡಗಿ ಸತ್ಯ ಶೋಧನೆಯ ಗುರಿಯಿಟ್ಟು ಅನೇಕ ಋಷಿಮುನಿಗಳು ಸುಮಾರಾಗಿ 96,000 ವರ್ಷ ತಪಶ್ಚರ್ಯ ಮಾಡಿ ಆತ್ಮವೇ ಸತ್ಯ ಅನ್ನೋದನ್ನು ಕಂಡುಹಿಡಿದರು. ಅದಕ್ಕೆ ದುನಿಯಾ ಮೇ ಹರೇಕ ಕಾ ಅಂತಿಮ ಧ್ಯೇಯ ಆತ್ಮ ಸಾಕ್ಷಾತ್ಕಾರ ಹೋತಾ. ಜೀವನದ ಪರಮ ಗುರಿ ಸತ್ಯ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಅಂದರೆ ಏನು, ದೇವರಂದ್ರೆ ಏನು, ಜಗತ್ತಂದ್ರೆ ಏನು, ಪ್ರಕೃತಿ ಅಂದರೆ ಏನು, ಸೃಷ್ಟಿ ಅಂದರೆ ಏನು, ಇದರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ಸಹಜವಾಗಿ ನನ್ನೊಳಗೆ ಆತ್ಮ ಐತಿ ಅಂತ ತಿಳ್ಕೊಂಡು ನಾ ಮಾತಾಡ್ತಾ ಇದ್ದೀನಿ. ನಿಮ್ಮೊಳಗೆ ಆತ್ಮ ಐತಿ ಅಂತ ನೀವು ಕೇಳ್ತಾ ಇದ್ದೀರಿ. ಆತ್ಮ ಹೋತಂದ್ರೆ ಅವಾಗ ದೇಹದ ಗತಿ ಏನು, ದೇಹವನ್ನು ಸುಡ್ತಾರ ಅಥವಾ ಉಗಿದು ಬಿಡ್ತಾರ. ಹಾಗಾದರೆ ಇಲ್ಲಿ ಯಾವುದು ಸತ್ಯ? ಆತ್ಮವೇ ಸತ್ಯ. ಆತ್ಮ ಯಾರು? ಆತ್ಮನೇ ನಾನು. ಆತ್ಮ ಯಾರದು? ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ, ಆತ್ಮ ಬೇರೆ ಏನು? ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ. ತಾನು ಯಾರ? ತಾನೇ ಪರಮಾತ್ಮ. ಹೀಗೆ ಆತ್ಮನ ಅಸ್ತಿತ್ವದ ಬಗ್ಗೆ ಸಹಜವಾಗಿ ನಮ್ಮ ಅರಿವಿಗೆ ತಂದುಕೊಳ್ಳಲಿಕ್ಕೆ ಬರ್ತಾ ಇದೆ. ಅದನ್ನೇ ವೇದ, ಶಾಸ್ತ್ರ, ಪುರಾಣಗಳು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮವೇ ಬ್ರಹ್ಮ, ತತ್ವಮಸಿ, ಅವನೇ ನಾನು, ನಾನೇ ಅವನು, ನಾನು ನೀನು ಅಷ್ಟ ಅಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಅನ್ನುವಂಥ ಅನುಭವಕ್ಕೆ ಬಂದಂಥ ಇವು ಮಹಾವಾಕ್ಯಗಳು. ಈ ಮಹಾವಾಕ್ಯಗಳನ್ನು ಅಭ್ಯಾಸ ಮಾಡೋ ಸಲುವಾಗಿ ಅನೇಕ ಋಷಿಮುನಿಗಳು ಅನೇಕ ಥರದ ರೀತಿಯೊಳಗೆ ವಿವರಣೆ ಕೊಟ್ಟು ಈ ಜಗತ್ತಿನೊಳಗೆ ಸಾರಿ ಹೋಗ್ಯಾರ. ಅಂಥ ಸಾರಿದಂಥ ವೇದಾಂತ ಸಾರ, ಅಧ್ಯಾತ್ಮ ಸಾರ, ತತ್ವಜ್ಞಾನದ ಸಾರ, ಈ ತತ್ವಜ್ಞಾನದ ಆಧಾರದ ಮೇಲೇ ಈ ಜಗತ್ತಿನೊಳಗೆ ಎಷ್ಟೋ ಧರ್ಮಗಳು ಉದಯ ಆಗ್ಯಾವ. ಎಲ್ಲ ಧರ್ಮಗಳ ಸಾರ ಒಂದೇ ಇದ್ದರೂ ಕೂಡ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳೋದನ್ನು ಭೇದ ಭಾವ, ಭಿನ್ನ ಭಾವ, ನಂದು ನಿಂದು ಅಂತ ತಿಳ್ಕೊಂಡು ಈ ಒಂದು ಪರಿಕಲ್ಪನೆಯೊಳಗೆ ಮಾನವ ಮುಳುಗಿ ಹೋಗ್ಯಾನ. ಅದನ್ನು ಇವತ್ತೇನಾದರೂ ಸಿದ್ಧ ಮಾಡಬೇಕಾಗಿತ್ತಂದ್ರೆ, ತನ್ನ ಸ್ವರೂಪವನ್ನು ತಿಳ್ಕೋಬೇಕಾಗಿತ್ತಂದ್ರೆ, ಆತ್ಮನ ಬಗ್ಗೆ ಅರಿವು ಮೂಡಬೇಕಾಗಿತ್ತಂದ್ರೆ ಮಾಡಬೇಕಾದ್ದೇನು ಅಂತ ಕೇಳಿದರೆ ಏನೇನೂ ಮಾಡಬೇಕಾದ್ದಿಲ್ಲ. ಆತ್ಮ ತನ್ನೊಳಗದ, ಆತ್ಮವೇ ತಾನಾಗಿದ್ದಾನೆ. ತಾನೇ ಆತ್ಮನಿದ್ದುಕೊಂಡು ಆತ್ಮನನ್ನು ಸಂಶೋಧಿಸೋದ್ರೊಳಗೆ, ನೋಡೋದ್ರೊಳಗೆ, ಕೇಳೋದ್ರೊಳಗೆ ಯಾಕೆ ವ್ಯರ್ಥ ಸಮಯ ಕಳೀಬೇಕು? ಅದಕ್ಕೇನು